ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಸೆಂಟ್ರಲ್ ರೈಲ್ವೆ ನೇಮಕಾತಿ ಏನಪ್ಪ ಅಂದರೆ 2026 ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಈ ನೇಮಕಾತಿಯಲ್ಲಿ ನಾವು ಈಗ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಯಾರು ಎಲಿಜಿಬಲ್ ಇದ್ದೀರಾ, ಯಾರು ಎಲಿಜಿಬಲ್ ಇಲ್ಲ, ಯಾರು ಅಪ್ಲೈ ಮಾಡ್ಬೋದು ಅಂತ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ. ಏನಪ್ಪ ಅಂದರೆ ನಾನು ಎಲ್ಲ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮದು ಸೋಷಿಯಲ್ ಮೀಡಿಯಾ ಚಾನಲ್ಗಳನ್ನು ಇಲ್ಲಿ ಕೊಟ್ಟಿರ್ತೀನಿ. ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಓಕೆ. ಇಲ್ಲಿ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಈಗ ಅಧಿಸೂಚನೆ ಬಗ್ಗೆ ಮುಂದೆ ಹೋಗ್ತಾ ಹೋಗೋಣ. ಓಕೆ. ಏನಪ್ಪ ಅಂದರೆ ಪ್ರಕಟಣೆ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ಜಾಬ್ ನೋಟಿಫಿಕೇಶನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರ್ಚ್ 12, 2026 ಏನಪ್ಪ ಅಂದರೆ ಇದು ಅಧಿಸೂಚನೆ ಆಗಿರುತ್ತೆ. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ಕೇಂದ್ರ ರೈಲ್ವೆ ನೇಮಕಾತಿ ಹೊಸ ನೇಮಕಾತಿಯಲ್ಲಿ ಕಂಪ್ಲೀಟಾಗಿ ರಿಲೀಸ್ ಮಾಡ್ತಾ ಹೋಗಿದ್ದಾರೆ. ಓಕೆನಾ. ಈ ನೇಮಕಾತಿ ಏನಿದೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವುದೇ ಥರ ಇದಕ್ಕೆ ಏನಪ್ಪ ಅಂದರೆ ಪರೀಕ್ಷೆ ಇರೋದಿಲ್ಲ. ಓಕೆನಾ. ನೀವು ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಜಸ್ಟ್ ನೀವು ಅಪ್ಲೈ ಮಾಡಿ ಸಾಕು, ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಓಕೆನಾ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆಯಪ್ಪ ಅಂದರೆ ನೀವು 10th ಪಾಸ್ ಆಗಿ ಅಪ್ಲೈ ಮಾಡ್ಬೋದು, 12th ಪಾಸ್ ಆಗಿ ಅಪ್ಲೈ ಮಾಡ್ಬೋದು, ಐ ಪಾಸ್ ಆದರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ. ಅದಾದಮೇಲೆ ಕೇಂದ್ರ ಗೌರವಾತಿ ಏನಪ್ಪ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ. ಅದಾದಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪ ಅಂದರೆ SC ST ಮತ್ತು ಮಹಿಳೆಯರಿಗೆ ಯಾವುದೇ ಥರ ನಿಮಗೆ ಅರ್ಜಿ ಶುಲ್ಕ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬ್ಗೆ ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಂಟ್ರಲ್ ರೈಲ್ವೆ ನೇಮಕಾತಿಯ ಅವಲೋಕನ ಮಾಡ್ತಾ ಹೋಗೋಣ. ಓಕೆನಾ. ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಂಟ್ರಲ್ ರೈಲ್ವೆ ಮತ್ತು ರೈಲ್ವೆ ರಿಕ್ರೂಟ್ಮೆಂಟ್ ಏನಪ್ಪ ಅಂದರೆ ಇದು ಸಂಸ್ಥೆ ಹೆಸರು ಆಗಿರುತ್ತೆ. ಓಕೆನಾ. ನೇಮಕಾತಿ ಯಾವ ಕಡೆಯಿಂದ ವರ್ಷವನ್ನು ಮಾಡ್ತಾರಪ್ಪ ಅಂದರೆ 2026 ನಿಮಗೆ ನೇಮಕಾತಿ ವರ್ಷ ಆಗಿರುತ್ತೆ. ಟೋಟಲ್ ವೇಕೆನ್ಸಿಗಳು ಬಂದ್ಬಿಟ್ಟು ಏನಪ್ಪ ಅಂದರೆ 51 ವೇಕೆನ್ಸಿಗಳಲ್ಲಿ ಖಾಲಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ಸೋಲಾಪುರ, ಮುಂಬೈ, ಪುಣೆ ಕಡೆ ಏನಪ್ಪ ನಿಮಗೆ ಉದ್ಯೋಗ ಸ್ಥಳ ಆಗಿರುತ್ತೆ. ಓಕೆ. ನಿಮಗೆ ಪ್ರತಿ ತಿಂಗಳು ಸಂಬಳ ಎಷ್ಟು ಕೊಡ್ತಾರಪ್ಪ ಅಂದರೆ ಸ್ಟೈಪನ್ನು ಕೊಡ್ತಾರೆ. ಏನಪ್ಪ ಅಂದರೆ 9,000 ಕೊಡ್ತಾರೆ. ಓಕೆನಾ. ಆಮೇಲೆ ನೀವು ಫುಲ್ ಟೈಮ್ ಏನಪ್ಪ ಜಾಬ್ ಆದರೆ ನಿಮಗೆ ಸುಮಾರು 30,000 ರೂಪಾಯಿ ಏನಪ್ಪ ಅಂದರೆ ಸಂಬಳ ಕೊಡ್ತಾರೆ. ಓಕೆನಾ. ಆನ್ಲೈನ್ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದರೆ ನಿಮಗೆ ಆನ್ಲೈನ್ ಮುಖಾಂತರ ನೀವು ಏನಪ್ಪ ಅಂದರೆ ಅರ್ಜಿಯನ್ನು ಹಾಕ್ಬೇಕು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರ್ತಾರಪ್ಪ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಏನಪ್ಪ ನಿಮಗೆ ಯಾವುದೇ ಥರ ನಿಮಗೆ ಲಿಖಿತ ಪರೀಕ್ಷೆ ಇರೋದಿಲ್ಲ. ನಿಮಗೆ ಈ ಜಾಬ್ಗೆ ಮೆರಿಟ್ ಮುಖಾಂತರ ನಿಮಗೆ ಏನಪ್ಪ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರ್ಚ್ 10, 2026 ತಾರೀಕು ಏನಪ್ಪ ನಿಮಗೆ ಅರ್ಜಿ ಪ್ರಾರಂಭ ದಿನಾಂಕದಲ್ಲಿ ಸ್ಟಾರ್ಟ್ ಕೊಡುತ್ತೆ. ಓಕೆ. ಅದಾದಮೇಲೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 9ನೇ ತಾರೀಕಿನ ಏನಪ್ಪ ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ. ಅದಾದಮೇಲೆ ಏನಪ್ಪ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋಣ. ನಿಮಗೆ ಈ 51 ಹುದ್ದೆಗಳ ಖಾಲಿದೆ ಅಲ್ವಾ, ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ. ಮೆಕ್ಯಾನಿಕ್ ಹುದ್ದೆಗೆ 21 ಹುದ್ದೆಗಳು ಖಾಲಿದ್ದಾವೆ. ಸ್ಟೆನೋಗ್ರಾಫಿಗೆ 12 ಹುದ್ದೆಗಳು ಖಾಲಿದ್ದಾವೆ. ಹಾಗೆ ಅಪ್ರೆಂಟಿಸ್ಗೆ ಏನಪ್ಪ ಅಂದರೆ 14 ಹುದ್ದೆಗಳಲ್ಲಿ ಖಾಲಿದ್ದಾವೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಪ್ಪ ಅಂದರೆ ನಿಮಗೆ ಮೆಕ್ಯಾನಿಕಲ್ ನೀವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ 10th ಪ್ಲಸ್ ಸಂಬಂಧಪಟ್ಟ ಯಾವುದೋ ಒಂದು IT ಆಗಿರಬೇಕು. ಓಕೆನಾ. ನಿಮಗೆ SLC ಮತ್ತು ಯಾವುದೊಂದು IT ಆಗಿದೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆಮೇಲೆ ಸ್ಟೆನೋಗ್ರಾಫಿಗೆ 12th ಪಾಸ್ ಆಗಿರಬೇಕು. ಆ ಸ್ಟೆನೋಗ್ರಾಫಿ ಟೈಪಿಂಗ್ನಲ್ಲಿ ನಿರ್ದಿಷ್ಟ ವೇಗ ಇರಬೇಕು. ಓಕೆನಾ. ನೀವೇನಾದರೂ ಸ್ಟೆನೋಗ್ರಾಫಿ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಿಮಗೆ 12th ಪಾಸ್ ಆಗಿರಬೇಕು. ಆಮೇಲೆ ಸ್ಟೆನೋಗ್ರಾಫಿ ಅಥವಾ ಟೈಪಿಂಗ್ನಲ್ಲಿ ನಿಮ್ಗೆ ಏನಪ್ಪ ಅಂದರೆ ಸ್ವಲ್ಪ ಬರಬೇಕು. ಓಕೆನಾ. ಅದಾದಮೇಲೆ ಅಪ್ರೆಂಟಿಸ್ಗೆ ಏನಪ್ಪ ಅಂದರೆ 12th SLC ಆದರೂ ಪಾಸ್ ಆಗಿರ್ಬೋದು, ಇಲ್ಲ 12th ಆದರೂ ಪಾಸ್ ಆದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ. ಇದು ಏನಪ್ಪ ಅಂದರೆ ಥರ್ಡ್ ಜಾಬಿಗೆ ಆಯಿತು. ಓಕೆ. ಪ್ರಮುಖ ಸೂಚನೆ ಬಂದ್ಬಿಟ್ಟು ಮಾನ್ಯತೆ ಪಡೆದ ಶಿಕ್ಷಣ ಮಂಡಳಿ ಅಥವಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಪೂರ್ಣಗೊಳಿಸಿರಬೇಕು. ಓಕೆನಪ್ಪ. ಏನಪ್ಪ ಅಂದರೆ ನೀವೇನಾದರೂ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದಾಗಿ ನೀವು IT ಪಾಸ್ ಆದರೆ ಅಪ್ಲೈ ಮಾಡ್ಬೋದು. ಹಾಗೆ ಯಾವುದೇ ಒಂದು ಬೋರ್ಡ್ ಕಡೆಯಿಂದ ನೀವು SLC ಪಾಸ್ ಆದರೂ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಅದಾದಮೇಲೆ ಏಜ್ ಲಿಮಿಟ್ ಬಂದ್ಬಿಟ್ಟು ಎಷ್ಟಿರಬೇಕಪ್ಪ ಈ ಜಾಬಿಗೆ ಅಂದರೆ ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪ 15 ವರ್ಷ ಆದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ. ಆಮೇಲೆ ಗರಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪ ಅಂದರೆ 24 ವರ್ಷ ಆಗಿರುತ್ತೆ. ಓಕೆ. ನಿಮಗೆ ಮಿನಿಮಮ್ 14 ವರ್ಷ ಆಗಿದೆ ಈ ಜಾಬಿಗೆ ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಗರಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪ ಅಂದರೆ 24 ವರ್ಷ ಕಂಪಲ್ಸರಿ ಆಗಿರಲೇಬೇಕು. ಅದರೊಳಗಿದೆ ನೀವು ಅಪ್ಲೈ ಮಾಡಬೇಕು. ಓಕೆನಾ. ಅದಾದಮೇಲೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಪ್ಪ ಅಂದರೆ SC ST ಕ್ಯಾಟಗರಿ ಬಂದ್ಬಿಟ್ಟು 5 ವರ್ಷ ಕೊಟ್ಟಿದ್ದಾರೆ. OBC ಕ್ಯಾಟಗರಿ ಬಂದ್ಬಿಟ್ಟು 3 ವರ್ಷ ಕೊಟ್ಟಿದ್ದಾರೆ. PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ 10 ವರ್ಷಗಳ ಏನಪ್ಪ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ನಾವು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ನಡೀತಾರಪ್ಪ ಅಂದರೆ ನೀವೇನಾದ್ರು ನಿಮಗೆ ಯಾವುದೇ ಥರ ಬರಹ ಪರೀಕ್ಷೆ ಇರೋದಿಲ್ಲ. ಅಂದರೆ ಯಾವುದೇ ಥರ ನಿಮಗೆ ರಿಟರ್ನ್ ಎಕ್ಸಾಮ್ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಓಕೆನಾ.
ಏನಪ್ಪ ಅಂದ್ರೆ ಮೊದಲನೇದು ಹಂತ ಬಂದ್ಬಿಟ್ಟು ಏನಪ್ಪ ಅಂದರೆ ಅಭ್ಯರ್ಥಿ ಏನಪ್ಪ ಅಂದ್ರೆ ಎಲಿಜಿಬಿಲಿಟಿ ಇರೋ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು. ಇದು ಮೊದಲನೇ ಹಂತ ಆಗಿರುತ್ತೆ. ಎರಡನೇ ಹಂತ ಬಂದ್ಬಿಟ್ಟು ಏನಪ್ಪ ಅಂದರೆ ಅರ್ಜಿ ಸಹಿತ ಏನಪ್ಪ ಅಂದರೆ ಅರ್ಜಿಗಳು ನಿಮಗೆ ವೆರಿಫಿಕೇಶನ್ ಮಾಡ್ತಾರೆ. ಓಕೆನಾ. ಶೈಕ್ಷಣಿಕ ಅರ್ಹತೆ, ವಯೋಮಿತಿ, ಜಾತಿ ಪ್ರಮಾಣ ಪತ್ರ ಏನಪ್ಪ ಅಂದ್ರೆ ವೆರಿಫಿಕೇಶನ್ ಮಾಡ್ತಾರೆ. ಓಕೆನಾ. ಎರಡನೇ ಹಂತ ನೀವು ಪಾಸ್ ಆದಮೇಲೆ ಏನಪ್ಪ ಅಂದರೆ ಥರ್ಡ್ ಏನಪ್ಪ ಅಂದರೆ ನಿಮಗೆ ಅರ್ಜಿದಾರ ಶೈಕ್ಷಣಿಕ ಅಂಕ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ನಿಮಗೆ ಪ್ರಕರಣ ಮಾಡ್ತಾರೆ. ಓಕೆನಾ. ನೀವೇನಾದ್ರು ಅಪ್ಲಿಕೇಶನ್ ಹಾಕಿರ್ತೀರೋ ನಿಮ್ಗೆ ಯಾವ ಥರ ಮೆರಿಟ್ ಲಿಸ್ಟ್ ಬಿಡ್ತಾರಪ್ಪ ಅಂದರೆ ನೀವು ಅಪ್ಲೈ ಮಾಡಿರುವ ಮಾರ್ಕ್ಸ್ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಅಂಕಪಟ್ಟಿಯನ್ನು ಏನಪ್ಪ ಅರ್ಹತಾ ಪಟ್ಟಿಯನ್ನು ಮೆರಿಟ್ ಲಿಸ್ಟ್ನ ಬಿಡ್ತಾ ಹೋಗ್ತಾರೆ. ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆದ್ಯತೆ ಜಾಸ್ತಿ, ಅಂದರೆ ಯಾರು ಜಾಸ್ತಿ ಮಾರ್ಕ್ಸ್ ತಗೊಳ್ತಾರೆ ಅವರಿಗೆ ಏನಪ್ಪ ಅಂದರೆ ಆದ್ಯತೆ ಜಾಸ್ತಿ ಇಲ್ಲಿ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇದು ಏನಪ್ಪ ಅಂದರೆ ಥರ್ಡ್ ಸ್ಟೆಪ್ ಆಯ್ತು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕು. ನೀವೇನು ಮೆರಿಟ್ ಲಿಸ್ಟ್ ಬಂದಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಮೆಡಿಕಲ್ ಟೆಸ್ಟಿಗೆ ನೀವೇನಪ್ಪ ಅಂದರೆ ಹೋಗಲೇಬೇಕು ಕಂಪಲ್ಸರಿ. ಅವರೇ ಎಲ್ಲ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಐದನೇ ಹಂತ ಅಂತಿಮ ಆಯ್ಕೆ ಮತ್ತು ನೇಮಕಾತಿ. ಏನಪ್ಪ ಅಂದರೆ ಎಲ್ಲ ಹಂತಗಳು ಉತ್ತೀರ್ಣವಾದ ಅಭ್ಯರ್ಥಿಗೂ ನೇಮಕಾತಿ ಪತ್ರ ನೀಡಲಾಗುತ್ತೆ. ಅಂದರೆ ಆಯ್ಕೆಯಾದರೆ ಎಲ್ಲರೂ ಏನಪ್ಪ ನಿಮಗೆ ಏನಪ್ಪ ಅಂದರೆ ಏನಪ್ಪ ಅಂದರೆ ನಿಮಗೆ ಆಫರ್ ಲೆಟ್ರ್ ಕೊಡ್ತಾರೆ. ಓಕೆನಾ. ಇದಿಷ್ಟು ಈ ಹಂತದಿಂದ ಏನಪ್ಪ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪ ಅಂದರೆ ಸಾಮಾನ್ಯ EWC ಕ್ಯಾಂಡಿಡೇಟ್ಗೆ ಏನಪ್ಪ ಅಂದರೆ ₹100 ಇರುತ್ತೆ. ಹಾಗೆ SC ST ಮಹಿಳೆಯರಿಗೆ ಮತ್ತು ಏನಪ್ಪ ಅಂದ್ರೆ PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ ಯಾವುದೇ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಫ್ರೀಯಾಗಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಇದೇನಪ್ಪ ಅಂದರೆ ಕೆಟಗರಿ ವೈಸ್ ಏನಪ್ಪ ಅಂದ್ರೆ ನಾವು ಅರ್ಜಿ ಶುಲ್ಕವನ್ನು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಲ್ಲಿಂದ ನೀವು ಅಮೌಂಟ್ ಪೇ ಮಾಡೋಕ್ಕಪ್ಪ ಅಂತ ಕೆಟಗರಿ ಆನ್ಲೈನ್ ಮುಖಾಂತರ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಆರ್ UPI ಮುಖಾಂತರ ನೀವೇನಪ್ಪ ಅಂದರೆ ನೀವು ಪೇ ಮಾಡ್ಕೊತೀನ. ಆಲ್ಮೋಸ್ಟ್ ಏನಪ್ಪ ನೀವು UPI ಮುಖಾಂತರ ಪೇ ಮಾಡಿ. ಯಾಕಪ್ಪ ಅಂದರೆ UPI ಮುಖಾಂತರ ಪೇ ಮಾಡಿದ್ರೆ ಈಸಿಯಾಗಿ ನಿಮ್ಮದು ಅಮೌಂಟು ಪೇ ಆಗುತ್ತೆ. ಓಕೆ. ಇದಿಷ್ಟು ಏನಪ್ಪ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ವಿದ್ಯೆಗಳು ನಾವು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋದಾಯಿತು. ಈಗ ನಾವು ಅಪ್ಲೈ ಮಾಡೋಕ್ಕೆ ಲಿಂಕ್ ಬೇಕಲ್ವಾ, ಆ ಲಿಂಕ್ನ ಇಲ್ಲಿ ಮತ್ತು ಇಲ್ಲಿ ಗಂಗಮಣಿ ಈಗ ಏನಪ್ಪ ಅಂದರೆ ಈಗ ಪ್ರಮುಖ ಲಿಂಕ್ಗಳಪ್ಪ ನೀವು ಅಪ್ಲೈ ಮಾಡೋಕ್ಕಲ್ಲಪ್ಪ. ಈಗ ಆನ್ಲೈನ್ ಅರ್ಜಿ ಸಲ್ಲಿಸೋ ಲಿಂಕ್ನ ಇದು ಕೊಟ್ಟಿರ್ತೀನಿ. ಇದ್ರ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಅಧಿಸೂಚನೆ PDF ನಿಮ್ಗೆ ಏನೋ ಇನ್ನೊಂದ್ಸಲ ಓದಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರೋ PDF ಲಿಂಕ್ ಕ್ಲಿಕ್ ಮಾಡಿ ನೀವೇನೋ ಓದ್ಕೋಬೋದು. ಅದಾದಮೇಲೆ RRC ಸೆಂಟ್ರಲ್ ರೈಲ್ವೆ ಅಧಿಕೃತ ವೆಬ್ಸೈಟ್, ಇದು ಅಫಿಷಿಯಲ್ ಅವ್ರ ವೆಬ್ಸೈಟ್ ಆಗಿರುತ್ತೆ. ಅದ್ರ ಮುಖಾಂತರ ನೀವು ಕ್ಲಿಕ್ ಮಾಡಿ ಕೂಡ ನೀವೇನಪ್ಪ ಅಂದರೆ ನೀವು ಅದನ್ನ ನೋಡ್ಕೋಬೋದು. ಓಕೆನಾ. ಅದಾದಮೇಲೆ ಆನ್ಲೈನ್ ಅರ್ಜಿ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ಇದು ನಿಮ್ಗೆ ಏನೋ ಏನೋ ಅಪ್ಲೈ ಮಾಡೋಕ್ಕಂತ ನೀವು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ಥರ ಅಪ್ಲೈ ಮಾಡೋಕೆ ಅಂತ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಾದ್ಮೇಲೆ ಅಂದ್ಬಿಟ್ಟು ಏನಪ್ಪ ಅಂದರೆ ಫಸ್ಟ್ ಏನಪ್ಪ ಅಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ನ ಇಲ್ಲಿ ಏನಪ್ಪ ಕೊಟ್ಟಿರ್ತೀನಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪ ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಹೋಗೋದಕ್ಕೆ. ಅದಾದ್ಮೇಲೆ ಏನಪ್ಪ ನೀವು ಫಸ್ಟ್ ನೀವು ರಿಜಿಸ್ಟ್ರೇಷನ್ ಆಗಬೇಕು. ನೀವು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗಬೇಕು. ಆನ್ಲೈನಲ್ಲಿ ನಿಮಗೆ ಅಪ್ಲೈ ಆನ್ಲೈನ್ ಇರುತ್ತೆ. ರಿಜಿಸ್ಟರ್ ಆದಮೇಲೆ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಮುಖಾಂತರ ರಿಜಿಸ್ಟರ್ ಆದಮೇಲೆ ನಿಮಗೆ ಲಾಗಿನ್ ಐಡಿ ಬರುತ್ತೆ. ಓಕೆನಾ. ಲಾಗಿನ್ ಐಡಿ ಬಂದಾದ್ಮೇಲೆ ಏನಪ್ಪ ಅಂದರೆ ನೀವು ನೆಕ್ಸ್ಟ್ ಲಾಗಿನ್ ಐಡಿ ಬಳಸ್ಕೊಂಡು ಏನಪ್ಪ ನೀವು ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. SLC ಮೇಲೆ ಅಪ್ಲೈ ಮಾಡಿದ್ರೆ ನೀವು SLC ಮೇಲೆ SLC ಏನಪ್ಪ ಡಾಕ್ಯುಮೆಂಟ್ ಎಲ್ಲ ಫಿಲ್ ಮಾಡಬೇಕು. ನೇಮು, ನಿಮ್ಮದು ಯಾವ ಪಾಸ್ ಆಗಿರೋ ಪರ್ಸೆಂಟ್ ಎಲ್ಲ ಫಿಲ್ ಮಾಡಬೇಕು. 12th ಆದರೆ ಆ 12th ಸರ್ಟಿಫಿಕೇಟ್ ಏನಕ್ಕೆ ಅದನ್ನೆಲ್ಲ ಫಿಲ್ ಮಾಡಬೇಕು. ITI ಆಗಿದ್ರೆ ITI ಮೇಲೆ ಅಪ್ಲೈ ಮಾಡಿದ್ರೆ ITI ಒಳಗೆ ಏನು ಕೇಳ್ತಾರೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ. ಆಮೇಲೆ ಬೋರ್ಡ್ ಹೆಸರು ಅಪ್ಲೈ ಎಂಟ್ರಿ ಮಾಡಬೇಕು. ಪಾಸ್ ಆದ ಯಾವ ವರ್ಷನ ಅಪ್ಲೈ ಮಾಡಬೇಕು. ಆಮೇಲೆ SC ST ಕ್ಯಾಟಗರಿ ಆಗಿದ್ರೆ, ಜನರಲ್ ಕ್ಯಾಟಗರಿ ಆಗಿದ್ರೆ ನಿಮ್ಮದು ಜಾತಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಅದಾದ್ಮೇಲೆ ಆಯ್ಕೆ ಏನಪ್ಪ ಅರ್ಜಿ ಸಲ್ಲಿಸಿರುವ ವಿದ್ಯೆಗಳನ್ನ ಆಯ್ಕೆ ಮಾಡ್ತಾರೆ. ಓಕೆನಾ. ಏನಪ್ಪ ನೀವು ಯಾವ ವಿದ್ಯೆ ಬೇಕೋ ಅದನ್ನ ಆರ್ಡರ್ ನೀವು ಆಯ್ಕೆ ಮಾಡ್ಕೋಬೇಕು. ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ಥರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಅದಾದ್ಮೇಲೆ ಫೋಟೋ ಏನಪ್ಪ ಅಂದರೆ GPG ಫಾರ್ಮೆಟ್ ಅಪ್ಲೋಡ್ ಮಾಡಬೇಕು. ಸಹಿ ಕೂಡ GPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. SSC ಮಾರ್ಕ್ಸ್ ಕಾರ್ಡ್ PDF ಅಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆ 12th ಏನಪ್ಪ ಮಾರ್ಕ್ಸ್ ಕಾರ್ಡು PDF ಅಲ್ಲಿ ಅಪ್ಲೋಡ್ ಮಾಡಬೇಕು. ITI ಪ್ರಮಾಣ ಪತ್ರ PDF ಫಾರ್ಮ್ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಬೇಕು. ಜಾತಿ ಪ್ರಮಾಣ ಪತ್ರ ಹಾಗೆ ಆಧಾರ್ ಕಾರ್ಡ್ ಕೂಡ ನೀವೇನಪ್ಪ ಅಂದ್ರೆ PDF ಫಾರ್ಮೆಟಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಓನ್ಲಿ ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ನೀವೇನಪ್ಪ ಅಂದರೆ ಏನಪ್ಪ ಅಂದ್ರೆ GPG ಫಾರ್ಮೆಟಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಅದಾದ್ಮೇಲೆ ಏನಪ್ಪ ಅಂದ್ರೆ ಐದನೇ ಸ್ಟೆಪ್ ಏನಪ್ಪ ಅಂದ್ರೆ ನೀವು ಏನಪ್ಪ ಅಮೌಂಟ್ನ ಏನಪ್ಪ ಅಂದ್ರೆ ಪೇ ಮಾಡ್ತಾ ಹೋಗ್ಬೇಕು. ಓಕೆನಾ. ಅರ್ಜಿ ಸಹಿತ ಏನಪ್ಪ ಅಂದ್ರೆ ನೀವು ಜನರಲ್ ಕ್ಯಾಟಗರಿ ಆಗಿದ್ರೆ ₹100 ಅಮೌಂಟ್ ಪೇ ಮಾಡಬೇಕು. ಇಲ್ಲ SC ST ಕ್ಯಾಟಗರಿ ಇದೆ ನೀವು ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿ ಅದನ್ನ ಏನಪ್ಪ ಅಂದ್ರೆ ಪ್ರಿಂಟ್ ಔಟ್ ತಗೊಂಡು ನೀವೇನಪ್ಪ ಅಂದ್ರೆ ಸೇಫ್ ಆಗಿ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನಿಮಗೆ ವೆರಿಫಿಕೇಶನ್ ಕರೀತಾರೆ. ಓಕೆನಾ. ವೆರಿಫಿಕೇಶನ್ ಕಾರ್ಡ್ದಾಗ ಏನಪ್ಪ ಅಂದ್ರೆ ನಿಮಗೆ ಅದನ್ನ ಕೇಳ್ತಾರೆ. ಹಾಗಾಗಿ ನಿಮ್ಮ ಹತ್ರ ಇಟ್ಕೋಬೇಕು. ಆ ಅಮೌಂಟ್ ಪೇ ಮಾಡಿರೋ ರಿಸಿಪ್ಟ್ ಕೂಡ ನಿಮ್ಮ ಹತ್ರ ಇಟ್ಕೋಬೇಕು. ಓಕೆನಾ. ಇದಿಷ್ಟು ಏನಪ್ಪ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳಲ್ಲಿ ಏನಪ್ಪ ಅಂದ್ರೆ ಖಾಲಿ ಇದ್ದಲ್ವ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೀನಿ. ಓಕೆನಾ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ. ನಿಮ್ಗೇನು ಇನ್ನೂ ಬೇಕಪ್ಪ ಅಂದರೆ ಇದನ್ನ ಏನಪ್ಪ ಅಂದ್ರೆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ನೀವೇನಪ್ಪ ಅಂದ್ರೆ ಡಾಕ್ಯುಮೆಂಟ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಓಕೆನಾ. ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.